ರೈತ ಸಂಘಕ್ಕೆ, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಒಕ್ಕಟ್ಟಿರಲಿ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬಲ ಭರತ್ ಮಾತಾಕಿ, ಏನೇ ಬರಲಿ, ಏನೇ ಬರಲಿ, ಬಲ ಭರತ್ ಮಾತಾಕಿ, ಒಂದೇ ಒಂದೇ, ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ, ಒಂದೇ ಒಂದೇ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅಖಿಲ ಕರ್ನಾಟಕ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘದ ಸಂಯುಕ್ತ ಇವತ್ತು ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸಕ್ಕಾಗಿ ಒತ್ತಾಯಿಸಿ ನಾವು ಇವತ್ತು ಸುವರ್ಣಸೌಧ ಚಲೋ ಮಾಡ್ತಾ ಇದ್ದೀವಿ. ನಮ್ಮ 17 ಬೇಡಿಕೆಗಳು ಅದಾವು. 17 ಬೇಡಿಕೆಗಳನ್ನು ಒಳಗೊಂಡಂತ ಬೇಡಿಕೆಯನ್ನು ಒತ್ತಾಯಿಸಿ ಇವತ್ತು ನಾವು ಸುವರ್ಣಸೌಧ ಚಲೋ ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ದೇವೆ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹನುಮಂತಪ್ಪ ದಿವಿಗೆಹಳ್ಳಿ ಅವರು ಬಂದಿದ್ದಾವೆ. ಅವರಿಗೆ ಈ ವೇದಿಕೆ ರೈತ ಹೋರಾಟ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ಥರ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದಂಥ ನಿಂಗಪ್ಪ ದ್ಯೂಟ್ಗೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮುಖಂಡರಾದಂಥ ಹನುಮಂತಪ್ಪ ಕಂಬಾರ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಭಾಷಾ, ಆಮೇಲೆ ಲಲಿತಕ್ಕ ಲಮಾಣಿ ಅವರಿಗೆ ಸ್ವಾಗತ ಸುಸ್ವಾಗತ. ಅದೇ ತರ ನಮ್ಮ ನವಲಗುಂದ ಶಂಕರಮ್ಮ ದಾಟ್ನಾಳ್ ಅವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಧಾರವಾಡ ಜಿಲ್ಲಾದ ಗೌರವಾಧ್ಯಕ್ಷರಾದಂಥ ಮನಸಂಗನವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶರದ್ ಮೊಕ್ಕಶಿ ಅವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಅಳ್ಳಾವ್ ತಾಲೂಕು ಅಧ್ಯಕ್ಷರಾದಂಥ ರವಿ ಒಡ್ರ ಅವರಿಗೆ ಸ್ವಾಗತ ಸುಸ್ವಾಗತ. ಹೋರಾಟಗಾರರಿಗೆ, ರೈತ ಮಹಿಳೆಯರಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಬಂಧುಗಳೇ, ವಾಸ್ತವಿಕವಾಗಿ ನಮ್ಮ ಒಂದು ರೈತ ಸಂಘದ ಒಂದು ಹೋರಾಟ ಉದ್ದೇಶಿಸಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ನಿಂಗಪ್ಪ ದ್ಯೂಟ್ಗೆ ಒಂದೆರಡು ಮಾತಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀನಿ ಬಂಧುಗಳೇ. ಹೋರಾಟ ಹೆಂಗ್ ಮೇಂಟೈನ್ ಮಾಡ್ತೀವಿ? ಏತಕ್ಕಾಗಿ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಮಹಿಳೆಯರಿಗೆ ಇಂದು ಶಾಂತಿ, ಇಂದು ಶಾಂತಿ ಬೇಕೇ ಬೇಕು, ಬೇಕೇ ಬೇಕು. इडली सांबार अच्छा है, इडली सांबार अच्छा है.
इडली सांबार अच्छा है ಕಣ್ಣಂದೇವನ್ ಚಾ ಪುಡಿ ನ್ಯಾಯ ಬೇಕು ರೈತರನ್ನು ಬೀದಿಗೆ ತಂದ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು ಸರ್ಕಾರಂತೆ ಸರ್ಕಾರ ರಪ್ಪುನ್ನಂತೆ ಸರ್ಕಾರ ಕಾನೂನಂತೆ ಕಾನೂನು ರಪ್ಪುನ್ನಂತೆ ಕಾನೂನು ರೈತರ ಸಾಲ ಮನ್ನಾ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತರನ್ನು ಬೀದಿಗೆ ತಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ತಾಯಂದಿರಿಗೆ ಜಯವಾಗಲಿ ರೈತರನ್ನು ಬೀದಿಗೆ ತಂದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಂದೆ ಬಂದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ 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 ಒಗ್ಗಟ್ಟಿರಲಿ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬೆಳೆ ವಿಮಾ ಕೊಟ್ಟ ಸರ್ಕಾರಕ್ಕೆ ರೈತರಿಗೆ ಬೆಳೆ ಹಾನಿ ಬೆಳೆ ವಿಮಾ ಕೊಡದ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡಿದ ಸರ್ಕಾರಕ್ಕೆ ರೈತರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಸರ್ಕಾರಕ್ಕೆ ರೈತರನ್ನು ಭೂಮಿಯಿಂದ ಹೊರಗೆ ಹಾಕುವ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾವ ಸಂಘಟನೆ ಏನು ನಿಮ್ಮದು? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ 13ನೇ ಚಳಿಗಾಲ ಅಧಿವೇಶನಕ್ಕೆ ಇಂದು ಬೆಳಗಾವದಲ್ಲಿ ನಾವೊಂದು ರಾಜ್ಯಾದ್ಯಂತ ಎಲ್ಲ ಸಂಘಟನೆ ಮುಖಂಡರು ರೈತರು ಆಗಮಿಸಿದ್ದೇವೆ. ನಾನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು. ಇಂದು ಏನು ಒಂದು ಪ್ರತಿಭಟನೆ ಏನು ಹಮ್ಮಿಕೊಂಡಿದ್ದೀವಿ, ಈ ಪ್ರತಿಭಟನೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ರೈತ ಮಹಿಳೆಯರಿಗೆ, ರೈತ ಮುಖಂಡರಿಗೆ ಹಾಗೂ ಇನ್ನುಳಿದ ಸಿಬ್ಬಂದಿ ವರ್ಗಕ್ಕೂ ನಾವು ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳ್ತೀವಿ. ಈಗ ರಾಜ್ಯದ ಜಲವಂತ ಸಮಸ್ಯೆಗಳಾದಂಥ ಏನು ಕಳಸಾ ಬಂಡೂರಿ ಯೋಜನೆ ಜಾರಿ ಆಗಬೇಕು, ಬೆಳೆ ಹಾನಿ ಬೆಳೆ ವಿಮೆ ಪರಿಹಾರ ತಕ್ಷಣ ಬಿಡುಗಡೆ ಮಾಡಬೇಕು, 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ರೈತರ ಮತ್ತು ಮಹಿಳೆಯರ ಸ್ವಸಹಾಯ ಸಂಘಗಳ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು, ರೈತರು ದೌರ್ಜನ್ಯ ಕಾಯ್ದೆ ಜಾರಿ ಆಗಬೇಕು, ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿ ಕಬ್ಬಿಗೆ ನೀಡಬೇಕಂತೇಳಿ ರೈತರ ಬೇಡಿಕೆಗಳು. ನೂತನ ವಿದ್ಯುತ್ ಕಾಯ್ದೆ ಕೈಬಿಟ್ಟು ಹಳೆ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ತಂತಿ ಟಿಸಿ ಏನು ಉಪಕರಣಗಳು ಖರೀದಿ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಬೇಕಾಗ್ತದೆ. ಮೊದಲನೇದಾಗಿ ಸಾಲದಲ್ಲಿ ಕೊರಿತಾ ಇದ್ದೀವಿ. ಇದನ್ನು ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಏನು ವಿದ್ಯುತ್ ಕಾಯ್ದೆ ಮಾಡಿದಿರಿ ಅದನ್ನು ಹಿಂಪಡಿಬೇಕು. ಅದೇ ರೀತಿ ಜಲವಂತ ಸಮಸ್ಯೆಗಳು ಭಾಳ ಇದಾವೆ ರೈತರ ಬಗ್ಗೆ. ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರು ಬೆಳೆದಿರೋ ಎಲ್ಲ ಬೆಳೆಗಳಿಗೂ ಸ್ಥಿರವಾದ ಬೆಲೆ ನೀಡಬೇಕಾಗಿದೆ ಸರ್ಕಾರ. ಇಂದು ರೈತರ ಸಾಲ ಮನ್ನಾ ಸೇರಿದಂತೆ ಹಲವಾರು ಯೋಜನೆಗಳು ಆಗಬೇಕಾಗಿದೆ. ಇದೇ ರೀತಿ ಏನು ಒಂದು ಮಲಪ್ರಭಾ ನದಿ ಖಾನಾಪುರದಲ್ಲಿ ಹುಟ್ಟಿದೆ, ಆಲ್ಮಟ್ಟಿಯವರಿಗೆ ಹೋಗ್ತದೆ. ಆ ಆಲ್ಮಟ್ಟಿಯವರಿಗೆ ಹೋಗ್ತದೆ, ಅಲ್ಲಿ ರೈತರಿಗೆ ನೆಮ್ಮದಿ ಇದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ನಮ್ಮದೇನು ವಿರೋಧ ಇಲ್ಲ. ಖಾನಾಪುರದ ಸರ್ಕಾರಕ್ಕೆ ಏನು ಮನವಿ ಕೂಡ ಅವರು ಮನೆ ಅದು ಜಲವಂತ ಸಮಸ್ಯೆ ಹೇಳ್ತೀವಲ್ಲ, ಅದಕ್ಕೆ ಮಲಪ್ರಭಾ ನದಿ ಒಂದು ಖಾನಾಪುರಕ್ಕೆ ಆಗಬೇಕು. ಹೇಳಿದ್ರೆ ಕಳಸ ಅಲ್ಲ, ಖಾನಾಪುರಕ್ಕೆ ಮಲಪ್ರಭಾ ನದಿ ಹುಟ್ಟಿದೆ. ಖಾನಾಪುರ ತಾಲೂಕು ಸುಮಾರು 258 ಹಳ್ಳಿ ಹೊಂದಿದಂಥ ತಾಲೂಕಿದೆ. ಮಲಪ್ರಭಾ ನದಿಗೆ ಅಣೆಕಟ್ಟು ಆಗಬೇಕು, ಅಲ್ಲಿ ಏತ ನೀರಾವರಿ ಯೋಜನೆ ಆಗಬೇಕಾಗಿದೆ. ಅದೇ ರೀತಿ ಖಾನಾಪುರ ತಾಲೂಕಿನಲ್ಲಿ ಸುಮಾರು 850 ಕಿಲೋಮೀಟರ್ ರಸ್ತೆಗಳು ಹದಗೆಟ್ಟಿದ್ದಾವೆ.
ಕಕ್ಕೇರಿ ಒಂದು ಪುಣ್ಯಕ್ಷೇತ್ರ ಇದೆ. ಯಲ್ಲಮ್ಮ ಗುಡ್ಡಕ್ಕೆ ಏನು ಕ್ಷೇತ್ರ ಪುಣ್ಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದೇ ರೀತಿ ಕಕ್ಕೇರಿನೂ ಒಂದು ಪುಣ್ಯಕ್ಷೇತ್ರ ಅಭಿವೃದ್ಧಿ ಆಗಬೇಕು. 8 ವರ್ಷ ಗತಿಸಿದ್ರು. ಸರ್ಕಾರ ಕಾಲೇಜ್ ಇಲ್ಲ, ಧಾರವಾಡ ವಿದ್ಯಾರ್ಥಿ ಹೋಗ್ಲಿಕ್ಕೆ ಧಾರವಾಡ ಬಸ್ ಇಲ್ಲ. ಹಲವಾರು ಮನವಿ ಕೊಟ್ಟರು ಸರ್ಕಾರಕ್ಕೆ, ಕಸದ ತಿಪ್ಪಿಗೆ ಹಾಕ್ತಾ ಇದ್ದಾರೆ. ಇಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆಯ ಸಚಿವರು ಬಂದರೆ ಮನವಿಗಳು ತಗೊಂಡು ನಮ್ಮ ಮನವಿಗೆ ಇವತ್ತು ಆದಷ್ಟು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳಾಗಲಿ, ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಕೆಲವೊಂದು ಸಮಸ್ಯೆಗಳು ಸ್ಥಳದಲ್ಲೇ ನಿವಾರಣೆ ಆಗುವಂಥ ಅದಾವ, ಅವ್ರು ಮಾಡ್ಬೇಕಂತೇಳಿ ನಾವು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ಮಹಿಳಾ ಘಟಕ ರೈತ ಸಂಘದಿಂದ ಇವತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ನಾವೆಲ್ಲರೂ ಇವತ್ತು ಆಗಮಿಸಿದ್ದೇವೆ. ಇವತ್ತು ನಮ್ಮ ಬೇಡಿಕೆಗಳು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ಹೋರಾಟದ ಮುಖಾಂತರ ನಾವು ಬೇಡಿಕೆಗಳ ಬಗ್ಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸತತವಾಗಿ 3 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಸಾಕಷ್ಟು ಬೆಳೆಗಳು ನಾಶವಾಗಿವೆ. ಇವತ್ತು ಬೆಳೆಗಳ ಬಗ್ಗೆ, ನಾಶವಾದ ಬೆಳೆಗಳ ಬಗ್ಗೆ ನಾವು ಪ್ರತಿ ಜಿಲ್ಲೆಗಳಲ್ಲಿ ನಮ್ಮ ರೈತರು ಹೋರಾಟವನ್ನು ಮಾಡಿ, ಕಬ್ಬಿನ ಬಗ್ಗೆ ಇರ್ಬೋದು, ಗೋವಿನ ಜೋಳದ ಬಗ್ಗೆ ಇರ್ಬೋದು, ಹಲವಾರು ಬೇಡಿಕೆಗಳ ಬಗ್ಗೆ ಹೋರಾಟವನ್ನು ಮಾಡಿ ಸರ್ಕಾರದ ಕಣ್ಣನ್ನು ತೆರೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ಬೆಳಗಾವಿಗೆ ಬಂದಿರೋದು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಸಿದ್ದರಾಮಯ್ಯನವರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ, ನೀವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀರಿ, ಅದು ನಿಮ್ಮ ಸರ್ಕಾರಕ್ಕೆ ವಿಮೋಚನೆಗೆ ಬಿಟ್ಟಿರುವಂಥ ವಿಚಾರ. ಆದರೆ ನಮ್ಮ ರೈತರ ಇವತ್ತು ಕಬ್ಬಿನ ಹೋರಾಟ ಇವತ್ತು ಮುಗಿಲು ಮುಟ್ಟಿದ್ದು. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿದರು. ಇವತ್ತು 3,500 ರೂಪಾಯಿಯನ್ನು ಕಬ್ಬಿನ ಬೆಲೆಗೆ, 1 ಟನ್ ಕಬ್ಬಿನ ಬೆಲೆಗೆ ನೀಡಬೇಕು ಅಂತೇಳಿ ಇವತ್ತು ಭಾಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಹೋರಾಟ ಏನಪ್ಪ ಅಂತ ಹೇಳಿದ್ರೆ, 1 ಟನ್ ಕಬ್ಬಿಗೆ 3,500 ರೂಪಾಯಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ನಮ್ಮ ಹೋರಾಟದ ಮುಖಾಂತರ ಒತ್ತಾಯವನ್ನು ಪಡಿಸ್ತಿದ್ದೇವೆ. ಅದೇ ರೀತಿಯಾಗಿ ಗೋವಿನ ಜೋಳದ ಹೋರಾಟವನ್ನು ನಾವು ಸಾಕಷ್ಟು ಹಾವೇರಿ ಜಿಲ್ಲೆಯಲ್ಲಿ, ಧಾರವಾಡದಲ್ಲಿ ಮತ್ತು ಬೆಳಗಾವಿಯಲ್ಲಿ ಅನೇಕ ರೈತರು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದೇನಂತ ಹೇಳಿದರೆ, ಈ ದೇಶದ 140 ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸುವಂಥ ರೈತನವನ್ನು ಬೀದಿಗೆ ತರಲಿಕ್ಕೆ 2 ಸರ್ಕಾರಗಳ ನೇರವಾಗಿ ಹೊಣೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇವತ್ತು ಗೋವಿನ ಜೋಳಕ್ಕೆ 1 ಕ್ವಿಂಟಲಿಗೆ ನಾವು 3,000 ರೂಪಾಯಿ ನಿಗದಿಪಡಿಸಿರಿ ಅಂತ ಹೇಳಿದರೆ 2,400 ರೂಪಾಯಿ ನಿಗದಿಪಡಿಸಿದ್ದೀರಿ. ಇದು ಖಂಡನೀಯ. ಇವತ್ತು ರೈತ 100 ಕ್ವಿಂಟಲ್ಲು 200 ಕ್ವಿಂಟಲ್ಲು ಬೆಳೆದಂಥ ರೈತ ಗೋವಿನ ಜೋಳ ಅನ್ನೋದನ್ನು ಅವನಿಗೆ ಅದು ಹೋರಾಟ ಮಾಡಿದ್ದಕ್ಕೆ ನೀವು 50 ಕ್ವಿಂಟಲನ್ನು ಖರೀದಿ ಮಾಡಕತ್ತೀರಿ, ಇದು ಖಂಡನೀಯ. ಈಗ ಗೋವಿನ ಜೋಳವನ್ನು ತಾವು 3,000 ರೂಪಾಯಿಗೆ ಖರೀದಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದೇವೆ. ಕಬ್ಬಿನ ದರವನ್ನು 3,500 ರೂಪಾಯಿಗೆ ಖರೀದಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಈ ಹಿಂದೆ BJP ಸರ್ಕಾರ ಇದ್ದಾಗ ಬಡವರ ಮನೆಗಳು ಏನು 5 ಲಕ್ಷ ರೂಪಾಯಿದ ಮನೆಗಳು ಹಾನಿಯಾಗಿದ್ದವು, ಅವುಗಳಿಗೆ 2-3 ಬಿಲ್ ನಿಂತವು, ಆ ಬಿಲ್ಗಳನ್ನು ನೀಡಬೇಕು. ತಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗೆ ಎಷ್ಟು ಒತ್ತನ್ನು ಕೊಟ್ಟಿದ್ದೀರಿ, ಅದೇ ಮಾದರಿಯಲ್ಲಿ ಬಡವರು ಮನೆಗಳನ್ನು ಕಟ್ಕೊಂಡಿಲ್ಲ, ಆ ಮನೆಗಳನ್ನು ಕಟ್ಕೊಳ್ಳಲಿಕ್ಕೆ ಇವತ್ತು ತಾವು ಒತ್ತನ್ನು ಕೊಡಬೇಕು. BPL ಕಾರ್ಡಿಗೆ 2021-22ರಲ್ಲಿ ಬಡ ಕುಟುಂಬಗಳು ಅರ್ಜಿ ಸಲ್ಲಿಸಿದವು. ಅರ್ಜಿ ಸಲ್ಲಿಸಿದ ಬಡ ಕುಟುಂಬಗಳಿಗೆ ಇವತ್ತು ನೀವು BPL ಕಾರ್ಡ್ ಕೊಡಲಿಕ್ಕೆ ತಯಾರಿ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಇವತ್ತು ದುಡ್ಡು ಖಾಲಿ ಆಗಿದೆಯಾ? ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನಿಮಗೆ ಸರ್ಕಾರದಲ್ಲಿ ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಇದ್ರೆ BPL ಕಾರ್ಡ್ಗಳನ್ನು ಹೊಸದಾಗಿ ತಕ್ಷಣ ನೀಡಬೇಕು. ಬಡವರ ಪಾಲಿಗೆ ನೀವು ಇವತ್ತು ನಾವು ಅನ್ನರಾಮಯ್ಯ ಅಂತ ಏನು ಜನರು ಕರೆತಿದ್ದಾರೆ, ನಿಜವಾದ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಆಗಿದ್ದೇ ಕರೆವಾದರೆ BPL ಕಾರ್ಡ್ಗಳನ್ನು ತಕ್ಷಣ ನೀಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ರೈತರಿಗೆ ಸಾಕಷ್ಟು ಇವತ್ತು ಕೃಷಿ ಇಲಾಖೆಯಲ್ಲಿರ್ಬೋದು, ತೋಟಗಾರಿಕೆಯಲ್ಲಿ ಇಲಾಖೆಯಲ್ಲಿರ್ಬೋದು ಯಾವುದೂ ಸಹಾಯಧನ ಬಂದಿಲ್ಲ, ಯಾವುದೂ ಸಹಾಯಧನ ಬಂದಿಲ್ಲ. ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ರಿ, ರೈತರು ಏನೇ ಕೇಳಿದ್ರು ಯಾವುದೂ ಬಂದಿಲ್ಲ ಅಂತ ಹೇಳ್ತಾರೆ. ಕೃಷಿ ಇಲಾಖೆಯಲ್ಲಿ ಹೋಗ್ರಿ, ಅಲ್ಲಿ ಯಾವ ಸಹಾಯಧನ ಬಂದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಸಹಾಯಧನ ಅಡಿಯಲ್ಲಿ ಸಕಾಲಕ್ಕೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಯೋಜನೆಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ. ಇನ್ನೂ 10 ಹಲವಾರು ಪ್ರಶ್ನೆಗಳಿದಾವೆ,
ನಮ್ಮೆಲ್ಲ ಮುಖಂಡರು ಮಾತನಾಡಿದ್ದಾರೆ. ನಮ್ಮ ಹೆಸರು ಹನುಮಂತಪ್ಪ ದಿವಿಗೇಳಿ, ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು, ಬೆಂಗಳೂರು. ಇವತ್ತೇನು ಬೆಳಗಾವಿಯಲ್ಲಿ 13ನೇ ಚಳಿಗಾಲ ಅಧಿವೇಶನ ನಡೀತಾ ಇದೆ, ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಇದು ಇದುವರೆಗೆ ಅಭಿವೃದ್ಧಿ ಕಾಣದ ರಾಜ್ಯ ಹಾಗೂ ಜಿಲ್ಲೆಗಳಾಗಿದ್ದಾವೆ. ಈಗಾಗಲೇ ಧಾರವಾಡ ಜಿಲ್ಲೆಯನ್ನು ವಿಭಜನೆ ಗೊಂಡಿದ್ದಾವೆ. ಹಾವೇರಿ ಹಾಗೂ ಗದಗ ಸೇರಿದಂತೆ ಜಿಲ್ಲೆಗಳು ವಿಭಜನೆ ಆಗಿದ್ದಾವೆ. ಈಗೇನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಸಚಿವರು ಏನು ಮಾತಾಡಿದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಾಗಿದೆ, ಬೆಳಗಾವಿ ಜಿಲ್ಲೆ ವಿಭಜನೆ ಖಚಿತ ಆಗಬೇಕಾಗಿದೆ. ಯಾಕಂತಂದ್ರೆ ಇದು ಸುಮಾರು ಇವತ್ತು MP ಗಳ ಕ್ಷೇತ್ರ ಕಡಿಮೆ ಇದೆ, MLA ಗಳ ಕ್ಷೇತ್ರ ಕಡಿಮೆ ಆಗಿದೆ. ಯಾಕಂದರೆ ಅತಿ ದೊಡ್ಡ ಕ್ಷೇತ್ರ DC ಮತ್ತು SP ಅವರಿಗೆ ಆಗ್ತಾಯಿಲ್ಲ. ಈಗ ನಮ್ಮ ಖಾನಾಪುರ ತಾಲೂಕು ಸುಮಾರು 258 ಹಳ್ಳಿ ಹೊಂದಂಥ ತಾಲೂಕು, ಅದು ಜಗತ್ತಿನಲ್ಲೇ ಒಂದು ದೊಡ್ಡ ತಾಲೂಕಾಗಿದೆ. ಯಾಕಂದ್ರೆ ಪೂರ್ವ ಭಾಗ ಪಶ್ಚಿಮ ಭಾಗ ಅಂಥೇಳಿ ಪಶ್ಚಿಮ ಘಟ್ಟ ಜಾಂಬೋಟಿ ಇದೆ, ಈ ಕಡೆ ಲಿಂಗನಮಠ ಕ್ರಾಸ್ ಇದೆ. ಸುಮಾರು 800ರಿಂದ 900 ಕಿಲೋಮೀಟರ್ ಅಂತರದಲ್ಲಿ ಒಂದು ತಾಲೂಕಾ ಕಚೇರಿಗಳು ಬರುವಂಥ ಪರಿಸ್ಥಿತಿ ಬಂದು ಒದಗಿದೆ. ಈಗ ಅಳ್ನಾವರ ತಾಲೂಕು ನೂತನ ಆಗಿದೆ. ಅಳ್ನಾವರ ತಾಲೂಕಿಗೆ ಗೋದಳ್ಳಿ, ನಾಗರಗಾಳಿ, ಲಿಂಗನಮಠ, ಕಕ್ಕೇರಿ, ಬೂರನ್ಕಿ ಗ್ರಾಮ ಪಂಚಾಯಿತಿಗಳು 5 ಗ್ರಾಮ ಪಂಚಾಯಿತಿಗಳು ಸೇರ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಇದುವರೆಗೇನು ಸರ್ಕಾರ ಕಣ್ಣು ತೆಗೆದು ನೋಡ್ತಾ ಇಲ್ಲ. ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ತಕ್ಕಾಗಿಲ್ಲ. 78 ವರ್ಷದಿಂದ ಕಕ್ಕೇರಿ ಗ್ರಾಮಕ್ಕೆ ಒಂದು ಧಾರವಾಡ ಬಸ್ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಆದಂಥ ಸರ್ಕಾರಗಳು ಮನವಿಗಳು ಕಸ ತಿಪ್ಪಿಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾವೆ. ಹಾಗೂ ಹಸಿರು ಸೇನೆ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ವತಿಯಿಂದ ಇವತ್ತೇನು 13ನೇ ಚಳಿಗಾಲ ಅಧಿವೇಶನಕ್ಕೆ ಒಂದು ಹೋರಾಟ ಕೈಗೊಂಡಿದ್ದೀವಿ. ದುಷ್ಟ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಕುಡಿಯುವ ನೀರು ಕೊಡದ ಸರ್ಕಾರಕ್ಕೆ, ಹೊಸ ಬಂಡೂರಿ ಮಹದಾಯಿ ಯೋಜನೆ ಜಾರಿ ಮಾಡಿದ ಸರ್ಕಾರಕ್ಕೆ, ರೈತರಿಗೆ ಸರಿಯಾಗಿ ಗೊಬ್ಬರ ಬೀಜ ಕೊಡದ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿದ ಸರ್ಕಾರಕ್ಕೆ. ಸ್ನೇಹಿತರೆ, ಅಲ್ಲೇ ಕೂಡ ಅಲ್ಲಿ ನಿಂದ್ರಲ್ಲ. ಇವತ್ತು ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸರ್ಕಾರಗಳು ಬ್ರಿಟಿಷ್ ಕಾಲದಕ್ಕಿಂತನೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಮತ್ತು ಹೆಚ್ಚು 100 ಪಟ್ಟು ಅವ್ರಿಗಿಂತ ಹೆಚ್ಚು ದಿಮಾಕೂ ಇದೆ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ಕೃಷಿಕರು, ದಲಿತರು, ಆಯ್ಗಾರರು, ಹಳ್ಳಿಗರು, ಇವತ್ತು ಶ್ರಮಜೀವಿಗಳು ಸಂಪೂರ್ಣವಾಗಿ ಶ್ರಮಪಟ್ಟರು ಆ ಶ್ರಮಕ್ಕೆ ತಕ್ಕಂಥ ಕೂಲಿ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೆಲ್ಲ ಈ ಸ್ವತಂತ್ರ ಭಾರತದ ಆಯ್ಕೆಯಾದ ಸರ್ಕಾರಗಳಿಂದನೇ, ಬೇರೆ ಯಾರೂ ಅಲ್ಲ. ಇವತ್ತು ಒಬ್ಬ ಒಕ್ಕಲ್ತನ ಮಾಡ್ತಾನೆ ಅಂತಂದ್ರೆ ಅವನ ಕಷ್ಟ ಹೇಳ್ತೀರ್ದು. ಒಕ್ಕಲ್ತನ ಮಾಡ್ತಾನ ಅಂತಂದ್ರೆ ಅವನಿಗೆ ಕನ್ಯಾ ಸಹಿತ ಕೊಡ್ಲಾರ್ದಂತ ಒಂದು ಪರಿಸ್ಥಿತಿ ಈ ಸರ್ಕಾರಗಳು ನಿರ್ಮಾಣ ಮಾಡಿದಾವೆ. ರೈತರಿಗೆ ಆ ಪ್ರಮಾಣಕ್ಕೆ ತಗ್ಗಿಸಿಬಿಟ್ಟಿದ್ದಾವೆ. ಆದರೆ ಇವತ್ತು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ಮೊನ್ನೆ ಮತ್ತೆ ಸ್ವಾಮಿನಾಥನ್ ವರದಿಯು ಸಹಿತ ಈ ಸರ್ಕಾರ ಲಜ್ಜಿಗೇಡಿ ಸರ್ಕಾರಕ್ಕೆ ಕೊಡ್ತು. ಆದರೆ ಸ್ವಾಮಿನಾಥನ್ ವರದಿ ಜಾರಿ ಮಾಡೋದಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ? ನಿಮ್ಮ DA ಸಂಬಳ ವಿರೋಧ ಇಲ್ದೇನೆ ದುಪ್ಪಟ್ಟಾಗುತ್ತೆ. ಯಾಕಪ್ಪ, ನನಗೆ ಕಬ್ಬಿನ ರೇಟ್ ಹೆಚ್ಚಿಗೆ ಆಗಬಾರ್ದು,
ಯಾಕಪ್ಪ ನನ್ನ ಜೋಳದ ರೇಟ್ ಹೆಚ್ಚಿಗೆ ಆಗಬಾರ್ದು? ಯಾಕಪ್ಪ ನನ್ನ ಬದುಕಿನ ಆದಾಯ ಹೆಚ್ಚಿಗೆ ಆಗಬಾರ್ದು? ಇವತ್ತು ನಿಮ್ಮ ಬದುಕು ಒಂದು ಜೊತೆ ಇಸ್ತ್ರಿ ಮಾಡಿಸೋದಕ್ಕೆ 100 ರೂಪಾಯಿ ಬೇಕು ನಿಮಗೆ, ಸೋಗಲಾಡಿತನ ಮಾಡೋದಕ್ಕೆ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ನಮ್ಗೆ ಯಾರು ಕೇಳಬೇಕಿಲ್ಲ? ನಮ್ಮ ತೆರಿಗೆಯಲ್ಲಿ ಬದುಕೋರು ನೀವು. ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆದಾರರು ರೈತರು. ಇವತ್ತು APMC ತಗೊಂಡು ಹೋಗಿರೋಂಥ ಮಾಲು ನಾವು ತೆರಿಗೆ ಕೊಟ್ಟು ಮಾರಿ ಬರ್ತೀವಿ. ಯಾರು ತೆರಿಗೆ ಕೊಟ್ಟು ಮಾರೋನು ಈ ದೇಶದಲ್ಲಿ ಇರೋನು ಅದು ರೈತ ಬಿಟ್ಟರೆ ಬೇರೆ ಯಾರದಾರೆ? ಆದರೆ ಇಂಥರ ಬದುಕು ಕಸದ ಪುಟ್ಟಿಗೆ ಹೋಗಿದೆ, ಇಂಥರ ಬದುಕು ದುಸ್ಥಿತ ಆಗಿದೆ, ಇಂಥರ ಬದುಕು ಹಾಳಾಗಿದೆ. ಆದರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸರ್ಕಾರದಲ್ಲಿ ಶಾಸನದಲ್ಲಿ ಮಾತಾಡೋದಕ್ಕೆ ಇವ್ರಿಗೆ ಟೈಮ್ ಇಲ್ಲ. ಇವ್ರಿಗೆ ಟೈಮ್ ಇರೋದು ಕೇವಲ ತಮಗೆ ಲಾಭ ಆಗುವಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತಾರೆ. ಈ ಸರ್ಕಾರಗಳು ಲಜ್ಜಿಗೆಟ್ಟು ಸರ್ಕಾರಗಳು, ಸ್ವಲ್ಪ ಲಜ್ಜಿಗೆಟ್ಟಿಲ್ರಿ. ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಕಳ್ಕೊಂಡಿರೋರು ಇವರು. ಇವತ್ತು ಒಂದ್ಸಲ MLA ಆದಂತ ಮನುಷ್ಯ 100 ಕೋಟಿ ಲೆಕ್ಕಾಚಾರ ಆಗ್ತಾನೆ. ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೋದು ಇವರು? ಇವರು ಆದಾಯ ಎಷ್ಟು? ತಿಂಗಳ ಸಂಬಳ DA ಹಿಡಿದ್ರೆ 1.5 ಕೋಟಿ, 60 ತಿಂಗಳಿಗೆ 2 ಕೋಟಿ. ಎಲೆಕ್ಷನ್ನಾಗ 10 ಕೋಟಿ ಖರ್ಚು ಮಾಡ್ತಾನೆ ಅಂತಂದ್ರೆ ಇವನು ಭ್ರಷ್ಟ ಅಲ್ವಾ? ಇವನು ಕಳ್ಳ ಅಲ್ವಾ? ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ಇವತ್ತು ಕೇಳಿದ್ದ ಅವ್ರ ಪಗಾರದಾಗ ಕೇಳಂತ ಕೇಳಿಲ್ಲ. ನಮಗೆ ಬೆಲೆ ನೀತಿ ಕೊಡಿ ಸ್ವಾಮಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡಿ, ನಾವು ಬದುಕ್ತೀವಿ. ಅದಕ್ಕೆ ಇಂಥ ಲಜ್ಜಿಗೆಟ್ಟ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು 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 ಸಾಕಾಗಿ ಹೋಗಿದೆ. ಅವ್ರನ್ನ ರಕ್ಷಣೆ ಮಾಡೋರು ನೀವೆಲ್ಲ, ನಮ್ಮನ್ನ ರಕ್ಷಣೆಗೆ ನಿಂತ್ಕೊಂಡಿಲ್ಲ ತಾವ್ಯಾರು? ಅವ್ರನ್ನ ರಕ್ಷಣೆ ಮಾಡಕ್ಕೆ ನಿಂತ್ಕೊಂಡಿದ್ದೀರಿ. ನಮ್ಮ ಗತಿ ಏನು? ಇವತ್ತು ಬಹಳಷ್ಟು ಜನ ರೈತರ ಮಕ್ಕಳ ಪೊಲೀಸರು ಇದ್ದೀರಿ. ನಮಗೆ ದೊಡ್ಡ ನೌಕರಿ ರೈತರ ಮಕ್ಕಳಿಗೆ ಅಂತಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್, ಪ್ರಥಮ ಕನ್ನಡ ಶಾಲೆ ಮಾಸ್ಟರ್ ಆಗ್ಬೇಕು, ಇಲ್ಲ ಅಂತಂದ್ರೆ ಪೊಲೀಸ್ ಆಗ್ಬೇಕು. ಇದು ದೊಡ್ಡ ಸಾಧನೆ ನಮ್ಮದು. ಸ್ವಾಮಿ, ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ನೀವು ವಿಧಾನಸಭೆಯಲ್ಲಿ ಕೂತೇನು ಮಾತಾಡ್ತಾ ಇದ್ದೀರಿ? ಅದು ನಮಗೆ ಪೂರಕವಾದದ್ದಲ್ಲ. ಇವತ್ತು ನಿಮ್ಮ ಆದಾಯ ದ್ವಿಗುಣ ಮಾಡೋದಕ್ಕೆ ಶಾಸಕಾಂಗ ಇದೆ. ನಮಗೆ ಅದರಿಂದ ಯಾವುದೇ ಲಾಭ ಆಗಿಲ್ಲ. ತಕ್ಷಣವಾಗಿ ನಿಮ್ಮ ನಡತೆಯನ್ನು ತಿದ್ದಿಕೊಳ್ಳಿ. ಸತ್ಯವನ್ನು ಒತ್ತಿ ಹೇಳಕ್ ಬಂದಿದ್ದೀವಿ. ನಿಮ್ಮ ನಡತೆ ತಿದ್ದುಕೊಳ್ರಿ. ಮೊದಲು ನಡತೆ ತಿದ್ದಿದ ನಂತರ ಹೇಳಿ ನೀವು ಭ್ರಷ್ಟಾಚಾರ ಮಾಡ್ತಿರಲಿಲ್ಲ, ಮೊದಲು ಹೇಳ್ರಿ. ಇವರು ಭ್ರಷ್ಟಾಚಾರದ ಪಿತಾಮರು, ಭ್ರಷ್ಟಾಚಾರ ಕಲಿಸೋರು ಇವರು, ಕುಡಾಕ ಕಲಿಸೋರು ಇವರು, ಇಸ್ಪರ್ದಂದೆ ಆಡ್ಸಕ್ ಹಚ್ಚಿರೋರು ಇವರೇ. ದಯವಿಟ್ಟು ಇಂಥ ಕೆಲಸಗಳನ್ನು ಕೈಬಿಟ್ಟು ನಮ್ಮ ಬದುಕಿಗೆ ಹಚ್ಚಿ ಬದುಕಿನ ವಿಚಾರಗಳನ್ನು ತಗೊಂಬಂದ್ರಿ. ಒಂದು ಒಳ್ಳೆಯ ಶಿಕ್ಷಣವಂತ ಗ್ರಾಮಗಳನ್ನು ನಿರ್ಮಾಣ ಮಾಡಿ, ನಮಗೆ ಬೇಕಾದಂಥ ನೀರಿನ ಅನುಕೂಲಗಳನ್ನು ಮಾಡಿ, ಬೀಜದ ಅನುಕೂಲಗಳನ್ನು ಮಾಡಿ, ಮಾರುಕಟ್ಟೆ ಅನುಕೂಲಗಳನ್ನು ಮಾಡಿ ನಾವು ಸಹಿತ ಮನುಷ್ಯರಾಗಿ ಬದುಕ್ತೀವಿ, ಇಲ್ಲ ಮೃಗಗಳಾಗ್ತೀವಿ. ಹುಷಾರ್. ಅವಾಗಿಂದ ನಮ್ಮ ಹತ್ರಕ್ಕೆ ಮಾತಾಡೋ ಕ್ಯಾಮ್ರಾ ಈ ಕಡೆ ಡ್ಯೂಟಿ ಹಾಕ್ಯಾರ ಅವರು ತಹಶೀಲ್ದಾರ್ ಬೈಲವ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ನಿಂಗಪ್ಪ ಜ್ಯೂಟಿ ಅವರು, ಆಮೇಲೆ ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹನುಮಂತಪ್ಪ ಡಿಜಿಹಳ್ಳಿ ಅವರು, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹನುಮಂತಪ್ಪ ಕರ್ಮಾರ್ ಅವರು,
ಆಮೇಲೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಕಿಶೋರ್ ಮಿಠಾವಿ ಅವರು, ಆಮೇಲೆ ಕನ್ನಡ ರಾಜ್ಯೋತ್ಸವ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ರವಿರಾಜ್ ಕಂಬಳಿ ಅವರು ಉಪಸ್ಥಿತಿಯಲ್ಲಿ ಇವತ್ತು ನಾವು ಸುವರ್ಣ ಸೌಧ ಈ ಒಂದು ಮಹದಾಯಿ ಯೋಜನೆ ಬೆಳೆ ಹಾನಿಯಾಗೈತಿ. ನಮ್ಮ ಹಳ್ಳಾವಾದ ಧಾರವಾಡ ಜಿಲ್ಲೆ ಒಳಗೆ ಹಳ್ಳಾವಾದ ತಾಲೂಕು ಕಲಘಟಗಿ ತಾಲೂಕನ್ನ ಅತಿವೃಷ್ಟಿ ಬರಗಾಲದಿಂದ ಕೈ ಬಿಟ್ಟೇವಿ. ಆಮೇಲೆ ಹಳ್ಳಾವಾದ ತಾಲೂಕು ಏನು ಆಡಳಿತ ಸೌಧ ಇದೆಯಲ್ಲ, ಆಡಳಿತ ಸೌಧ ಸೂಕ್ತವಾದ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಅಂತೇಳಿ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರೂ ಕೂಡಿ ಹೋರಾಟ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ಊರಿಗೆ ಬೇಡವಾದಂಥ ಜನರಿಗೆ ಬೇಡವಾದಂಥ ವಿಧಾನಸೌಧವನ್ನು ನಿರ್ಮಾಣ ಮಾಡುವ ಮೂಲಕ ಇವತ್ತು ರೈತ ವಿರೋಧಿ ಮತ್ತು ಜನಸಾಮಾನ್ಯ ವಿರೋಧವಾಗಿ ಕಾರ್ಯ ನೀಡ್ತಾ ಇದೆ. ಆ ನಿಟ್ಟಿನೊಳಗೆ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿನಂತಿಯನ್ನ ಮಾಡ್ಕೊತೀವಿ. ಒಂದು ವರ್ಷ ಆಯ್ತು ಸರ್, ನಾನು ಕೊಳ್ಳಾಗಿಂದ ಪಾಸಿ ತಾಲೂಕು ನಿನ್ನ ಮಾಂಗಲ್ಯವನ್ನು ಮಾರಿ ಸಾಲ ತೀರಿಸಿ ಸರ್. ನಾನು ಮುಖ್ಯಮಂತ್ರಿಗೆ ನಾನು ಸರ್ ಎಷ್ಟು ಕಷ್ಟ ಸರ್. ಇಲ್ಲಿ ಬಂದು ಸರ್ ನೋಡಿ ನಮ್ಗೆ ಎಷ್ಟು ಹೆಣ್ಮಕ್ಳು ನಿರ್ಗತಿಕರಾಗಿದ್ದಾರೆ ಸರ್. ಸರ್ ನಾನು ಪವರ್ ಟಿವಿಯಲ್ಲಿ ಬಂದಿದ್ದೆ ಸರ್ ಹೋದ ವರ್ಷ ಸರ್. ನಮಗೆ ಯಾವ ರೀತಿ ನನಗೆ ಮನವಿ ಮಾಡಿಕೊಡ್ತೀವಿ ಸರ್. ಎಷ್ಟು ಮಂದಿ ದಯಮಾಡಿ ಎಲ್ಲರ ಶಾಂತಿಯಿಂದ ಇರ್ಬೇಕು. ಸಾಹೇಬ್ರು ಎಣ್ಣೆ ಸಲ ಬಂದಾರ ಮುಂದೆ ತೆಗಿಯೋ, ಮುಂದೆ ಅಷ್ಟು ಜನ ಬರಲಿ. ನಾವು ಅಲ್ಲಿಂದ ನಿಮ್ಮ ಬೆಟ್ಟ ಬಂದಿವಿ ಸರ್ ನಾವು.